ಇನ್ನು ಜಮ್ಮು ಕಾಶ್ಮೀರ ಸರ್ಕಾರ ಕೂಡ ತನಿಖೆಗಿಳಿದಿದೆ. ಅಡಿಷನಲ್ ಎಸ್ಪಿ ನೇತೃತ್ವದಲ್ಲಿ ಒಂದು SIT ರಚನೆ ಮಾಡಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಮಂದಿ ಸ್ಥಳೀಯರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲೊಂದು ಪ್ರಭುತ್ವ ಇದೆ, ಅಲ್ಲೊಂದು ಸರ್ಕಾರ ಇದೆ, ಜನರಿಂದ ಆಯ್ಕೆಯಾಗಿರುವ ಸರ್ಕಾರ ಇದೆ. ಈಗ ಮೊದಲಾದರೆ ರಾಷ್ಟ್ರಪತಿ ಆಳ್ವಿಕೆ ಎನ್ಬೋದಾಗಿತ್ತು. ಈಗ ಅಲ್ಲೊಂದು ಸರ್ಕಾರ ಇದೆ, ನ್ಯಾಷನಲ್ ಕಾನ್ಫರೆನ್ಸ್, ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಆ ಸರ್ಕಾರ ಈಗ ತನಿಖೆಗೆ ಇಳಿದಿದ್ದಾರೆ. ಒಂದು ಕಡೆ ಸೇನೆ ಮಾಡಬೇಕಾದ ಕೆಲಸವನ್ನು ಸೈನ್ಯ ಮಾಡುತ್ತೆ, ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥದ್ದು. ಮತ್ತೊಂದು ರಾಜ್ಯ ಸರ್ಕಾರ, ಅವರು ಕೂಡ ಈಗ ತನಿಖೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಜಮ್ಮು ಕಾಶ್ಮೀರದಲ್ಲಿರುವಂತಹ ಚುನಾಯಿತ ಸರ್ಕಾರ ಈ ದಾಳಿಗಳೆಲ್ಲ ನಡೆದ ನಂತರ ಏನು ಕ್ರಮ ಕೈಗೊಂಡಿದೆ? ಅರವಿಂದ್, ಈಗ ಸ್ಥಳೀಯ ಅಧಿಕಾರಿಗಳಿಂದ ಒಂದು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಈಗ ಜಮ್ಮು ಕಾಶ್ಮೀರ ಸರ್ಕಾರ ಮಾಡ್ತಾ ಇರುವಂಥದ್ದು. ಅಡಿಷನಲ್ SP ಅವರ ನೇತೃತ್ವದಲ್ಲಿ ಒಂದು SIT ತಂಡವನ್ನು ರಚನೆ ಮಾಡಿದೆ. ಈ ತಂಡದ ಮೂಲಕ ಘಟನೆ ಹೇಗಾಯಿತು ಮತ್ತು ಇದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಬತ್ತೆ. ಯಾಕೆಂದರೆ ಮುಖ್ಯವಾಗಿ ಏನೇ ಭದ್ರತೆಯನ್ನು ಸೇನೆ ಒದಗಿಸಿದರೂ ಕೂಡ ಸ್ಥಳೀಯ ಆಡಳಿತ ಆಗಿ ಚೆಕ್ ಪೋಸ್ಟ್ಗಳು ಮತ್ತು ಇನ್ನಿತರ ಸಣ್ಣ ಪುಟ್ಟ ಭದ್ರತೆಗಳೇನು ಬರ್ತವೆ ಅವೆಲ್ಲವೂ ಕೂಡ ಬರುವಂಥದ್ದು ಜಮ್ಮು ಕಾಶ್ಮೀರದ ಸರ್ಕಾರದ ಅಡಿಯಲ್ಲಿ. ಸೊ ಹೀಗಾಗಿ ಇಲ್ಲೇನಾದರೂ ವ್ಯವಸ್ಥೆಯಲ್ಲಿ ಲೋಪ ಆಗಿದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕಾಗಿ ಈಗ ಒಂದು ತಂಡವನ್ನು ರಚನೆ ಮಾಡಲಾಗಿರುವಂಥದ್ದು. ಈ ತಂಡ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡುತ್ತೆ. ಬೈಸರನ್ ವ್ಯಾಲಿಯಲ್ಲಿ ಘಟನೆ ಹೇಗಾಯಿತು, ಬಂದಿರುವಂಥ ಭಯೋತ್ಪಾದಕರು ಯಾವ ಮಾರ್ಗವನ್ನು ಬಳಸಿದ್ರು, ಮತ್ತು ಅವರು ಹೇಗೆ ಒಳ ನುಸುಳಲಿಕ್ಕೆ ಸಾಧ್ಯ ಆಯಿತು, ಮತ್ತು ಅವರು ಹೇಗೆ ಎಸ್ಕೇಪ್ ಆಗಿರ್ಬೋದು, ಮತ್ತು ಸ್ಥಳೀಯರ ಕೈವಾಡಗಳು ಏನಿದ್ದಾವೆ, ಮತ್ತು ಇದಕ್ಕೆ ಪೂರಕವಾದಂಥ ಅಂಶಗಳೇನು ಅನ್ನುವಂಥ ಜನರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಅನಂತಪುರ ಮತ್ತು ಪಹಲ್ಗಾಮ್ ಎರಡು ನಗರಗಳಲ್ಲೇ ಸುಮಾರು 200ಕ್ಕಿಂತ ಹೆಚ್ಚು ಜನರನ್ನ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಈ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಸ್ಥಳೀಯರ ಕೈವಾಡ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥದ್ದು, ಮತ್ತು ಈ ಬಂದಿದ್ದಂಥ ಭಯೋತ್ಪಾದಕರು ಇಲ್ಲೇನಾದರೂ ಉಳ್ಕೊಂಡಿದ್ರಾ, ತಾತ್ಕಾಲಿಕವಾಗಿ ಆಶ್ರಯ ಏನಾದರೂ ಪಡ್ಕೊಂಡಿದ್ರಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಅಂಶಗಳು ಏನೇ ಬಂದರೂ ಕೂಡ, ಅಥವಾ ಈ ತನಿಖೆಯಲ್ಲಿ ಏನೇ ಪ್ರಮುಖವಾದಂಥ ಸಂಗತಿಗಳು ಗೊತ್ತಿದ್ರೂ ಕೂಡ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗಿದ್ದಂಥದ್ದು ಸೇನೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಕೂಡ ಈಗ ಸ್ಥಳೀಯ ಆಡಳಿತದಿಂದ ಆಗ್ತಾ ಇದೆ. ಅರವಿಂದ್. ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.